ನಿರೀಕ್ಷಿತ್ ಏನು ಕೊಯ್ತಾ ಇದೀವಿ ನಾವು? ಇವನಿಗೆ ಮಂಡೆ ಕೊಡೋಕೆ ಹೋಗ್ತಾ ಇದೀವಿ ಫ್ರೆಂಡ್ಸ್. ಯಾರಿಗೆ ಮಂಡೆ? ಏನಕ್ಕೆ ಮಂಡೆ ಕೊಡ್ತಾವ್ರೆ? ಅದಕ್ಕಾ? ಇವರು ನಮ್ಮ ತಾತ, ನಮ್ಮ ಮಮ್ಮಿ ಅವ್ರ ಅಪ್ಪ. ನನಗೆ ತಾತನೇ. ನಮ್ಮ ತಾತನ ಜೊತೆ ಹಂಗೆ ಸ್ವಲ್ಪ ಹೊತ್ತು ಮಾತಾಡ್ತಿದ್ದೆ ನಾನು. ಬಾ ತಾತ ನೀನು ಹೋಗೋಣ ಎಲ್ಲರೂ ಅಂತ ಅಂದೆ. ನಮ್ಮ ತಾತ ಇಲ್ಲ ಹೋಗ್ಬಿಟ್ಟು ಬನ್ನಿರಿ, ನಾನು ಧರ್ಮಸ್ಥಳ ಹೋಗಬೇಕು, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗಬೇಕು ಅಂತಾಯಿತು. ಆದರೂ ನಮ್ಮ ತಾತ ಸ್ಟ್ರಾಂಗು ಫ್ರೆಂಡ್ಸ್. 95 ಇಯರ್ಸ್ ಈಗಲೂ ಹೊಲದಲ್ಲೆಲ್ಲ ಕೆಲಸ ಮಾಡೋಕೆ ಹೋಗ್ತಾರೆ. ಹಂಗೂ ರೀಸೆಂಟಾಗಿ ಒಂದು ಸ್ವಲ್ಪ ಹುಷಾರಿರಲಿಲ್ಲ, ಇವಾಗ ಪರವಾಗಿಲ್ಲ, ಚೆನ್ನಾಗವ್ರೆ. ಎದೋಳು ಮುನ್ಸ್ಕಬೇಡ. ಸೆಕೆಂಡ್ ಬಾಯ್. ಕೊಡಿಯಕ್ಕೆ ಬಂದ ಇವಾಗ. ಬಾಯ್. ಎಷ್ಟು ತಿಂದೆ? ಏನ್ ತಿಂದೆ? ಅದ್ರ ಹೆಸರೇನು? ತಿನ್ಬಿಟ್ಟು ಬಾಯೆಲ್ಲ ಮಾಡ್ಕೊಂಡಿದ್ಯಾ ನೋಡು. ಇವಾಗ ಬಂದ್ವಿ ದೇವಸ್ಥಾನಕ್ಕೆ. ಹಂಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಅಷ್ಟರಲ್ಲಿ ಮಂಡೆ ಕೊಟ್ಬಿಟ್ಟಲ್ವ ಒಳಗೆ ಹೋಗೋದು ಅಂತ ಅವನಿಗೆ ತೀರ್ಥ ಹಾಕ್ಸ್ಕೊಬರಕ್ಕೆ ದೇವಸ್ಥಾನದ ಒಳಗೆ ಕಳಿಸಿದ್ವಿ ನಮ್ಮ ಮಾಮನ ಜೊತೆ. ಹಾಕ್ಸ್ಕೊಂಡು ಬಂದರು. ಇವನು ಖುಷಿ ಪಡ್ತಾವನೆ ಮಂಡೆ ಕೊಡ್ತೀನಿ ಅಂತ. ಆದ್ರೂ ಫಸ್ಟು ಸ್ಟಾರ್ಟಿಂಗಲ್ಲಿ ಚಿಕ್ಕ ಪಾಪುಲ್ ಅಳ್ತಿದ್ದ. ಇವಾಗ ಏನು ಅಳ್ಳಿಲ್ಲ ಅವನು. ಆಮೇಲೆ ಈಗ ಅವನು ಒಂದು ಸ್ವಲ್ಪ ಗಾಬರಿ ಫೀಲ್ ಆಯ್ತಾಯಿತ್ತು. ಆಮೇಲೆ ಏನಿಲ್ಲ, ಆರಾಮಾಗಿ ಕುತ್ಕೊಂಡಿದ್ದ. ಆರ ಕಡೆ ತಿರಿಕೋ. ಕೈ ಮುಗಿಬಿಟ್ಟು ಕುತ್ಕಮ್ಮ. ಕುತ್ಕೊಳ್ಳಿ. ಎಷ್ಟನೇದೈತೆ ಇದು ಮಂಡೆ? ಎಷ್ಟನೇ ಮಂಡೆ ಇದು? ಅಲ್ಲಾಡ್ಬೇಡ ನೀರು. ಧರ್ಮಸ್ಥಳ ಎಲ್ಲ ಕೊಟ್ಟಿದ್ದೀರ ತಂದೆ. ಶಿವಗಂಗೆ ಧರ್ಮಸ್ಥಳ. ಬಂದ್ರೆ ಇದು 4ನೇ ದಿನ. ನೋಡಿ ಫ್ರೆಂಡ್ಸ್, ಈಗ ನಿಂಗವನೇ ತೋರಿಸ್ತೀನಿ. ತಿರುಗು, ಈಗ ಒಂದು ರೌಂಡ್ ತಿರುಗು. ಅವನಿಗೆ ಮುಡಿ ಕೊಡಿಸ್ಬಿಟ್ಟು ಹಂಗೆ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀವಿ. ಇವಾಗ ದೇವಸ್ಥಾನದಲ್ಲೇನು ಅಷ್ಟೊಂದೇನು ರಶ್ ಇರಲಿಲ್ಲ, ಪರವಾಗಿಲ್ಲ. ಇದ್ದರೂ ಮೀಡಿಯಮಲ್ಲಿದ್ದರು ಜನ. ಇನ್ನೂ ದೇವಸ್ಥಾನ ಕಟ್ತವ್ರೆ. ಈಗ ಅರ್ಧ ಕಟ್ಟಿದ್ದಾರೆ ಅಷ್ಟೇ, ಇನ್ನು ಕಂಪ್ಲೀಟ್ ಆಗಿಲ್ಲ. ಹಾಗೆ ದೇವಸ್ಥಾನದೊಳಗೆ ಹೋಗಿ ಪೂಜೆ ಕೊಡೋಕ್ಕೆಲ್ಲ ರೆಡಿ ಮಾಡ್ಕೋತಿದ್ವಿ ಕೂತ್ಕೊಂಡು. ಆಮೇಲೆ ತೆಂಗಿನಕಾಯಲ್ಲಿ ಈ ಥರ ಡಿಫ್ರೆಂಟಾಗಿ ಕಾಣಿಸ್ತು. ನಾನು ಇದನ್ನು ಏನಿದು ಅಂತ ನೋಡ್ತಿದ್ವಿ ಅಷ್ಟೇ. ಆ ದೇವಸ್ಥಾನದಲ್ಲಿ ಪೂಜೆ ಮಾಡೋರು ಆ ಆಂಟಿನೇ, ಅವರೇ ಪೂಜೆ ಮಾಡಿಕೊಡ್ತಿದ್ರು. ಏನೋ ಗೊತ್ತಿಲ್ಲ, ಯಾವಾಗಲೂ ಅವರೇನೋ ಮಾಡೋದು ಗೊತ್ತಿಲ್ಲ ನಮಗೂ ಸರಿಯಾಗಿ. ಒಟ್ನಲ್ಲಿ ನಾವು ಹೋಗಿದ್ದಾಗ ಅವರೇ ಇದ್ರ ಆಂಟಿನೇ, ಅವರೇ ಮಾಡಿಕೊಡ್ತಿದ್ರು. ಕೂದಲಿಲ್ಲ. ಪೂಜೆ ಮುಗಿಸ್ಕೊಂಡು ಹಾಗೆ ಮುಂದೆ ಬಂದ್ವಿ. ಈ ಥರ ವಿಭೂತಿ ಇಡ್ತಾಯಿದ್ರು. ವಿಭೂತಿ ಇಡ್ಸ್ಕೊಂಡು ಹೂವು ಕೊಟ್ಟರು, ಹೂವು ತೊಗೊಂಡು ಮುಂದೆ ಬಂದ್ವಿ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ, ಹಾಗೆ ಮಾತಾಡ್ಕೊಂಡು ಕೂತಿದ್ವಿ.
ಆಮೇಲೆ ಹಂಗೆ ಸುಮ್ಮನೆ ಕೂತ್ಕೊಂಡು ಒಂದೆರಡು ನಿಮಿಷ ಆಮೇಲೆ ಹಂಗೆ ಹೊರಟ್ವಿ. ಆಮೇಲೆ ಹಂಗೆ ಹೋಗ್ಬೇಕಾದ್ರೆ ಇನ್ನೊಂದು ಸಲ ದೇವ್ರಿಗೆ ಕಾಯಿ ಮುಟ್ಕೊಂಡು ಹೊರಟ್ವಿ. ಈಚೆ ಬಂದ್ವಿ ನಮ್ಮ ಅಮ್ಮ ಸೆಲ್ಫಿ ತೊಗೋತಾಯಿದ್ರು ಈಚೆಗಡೆ. ಹಾಗೆ ಪ್ರಸಾದ ತೊಗೊಳ್ಳೋಣ ಅಂತ ಹೊರಟ್ವಿ. ಎಲೆ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸ್ವಲ್ಪ ಏನಿದ್ರ ಹೆಸರು? ಬತಾಸ್ ಬತಾಸ್. ಬ್ಯಾಟ್ ಏನ್ಕೋ ಬೋರ್ಡ್ ಆಗಿದ್ಯಾ ನೀನು? ಬ್ಯಾಟ್ ಅಲ್ಲೆಲ್ಲ ಹೊಡ್ಸ್ಕೊಬಾರ್ದು ಬಾ. ಅಯ್ಯೋ ಬೇಡ, ಬ್ಯಾಟ್ ಕೊಡ್ಸಿಲ್ಲ ಅಂತ ಹೇಳ್ತಾವನೆ ಫ್ರೆಂಡ್ಸ್. ಆಗೋ ಕರ್ಕೊಂಡು ಹೋಯ್ತಾರ ಅವರು. ಬಾಯ್ ಫ್ರೆಂಡ್ಸ್, ಇವ್ನ ಇಲ್ಲೇ ಬಿಟ್ಟೋಯ್ತಾ ಇದೀವಿ. ಇವ್ನಿಗೆ ಬ್ಯಾಟ್ ಕೊಡ್ಸಿಲ್ಲ ಅಂತ. ಬ್ಯಾಟು ಅಮೇಲ್ವಾ ಅದೇನಾ ನಂಬರ್ ಬತಾಡೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.